ಗದಗದಲ್ಲಿ ಸುರಿದ ಭಾರಿ ಪ್ರಮಾಣದ ಮಳೆಗಾಳಿಗೆ ಗಂಗಿಮಡಿ ನಿವಾಸಿಗಳು ತತ್ತರಿಸಿ ಹೋಗಿದ್ರು. ತಗಡಿನ ಶೆಡ್ಡುಗಳು ಹಾರಿ ಹೋಗಿದ್ದರ ಪರಿಣಾಮ ಕಾಳಜಿ ಕೇಂದ್ರದಲ್ಲಿ ನಿವಾಸಿಗಳು ಆಶ್ರಯ ಪಡೆದಿದ್ರು. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿ ಸಿ.ಎನ್. ಶ್ರೀಧರ್ ಅವರಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಿ ಕೂಡಲೇ ಹಾರಿ ಹೋಗಿರುವ ತಗಡಿನ ಶೆಡ್ ಹಾಕಿಸಿಕೊಡುವಂತೆ ತಿಳಿಸಿದ್ರು. ಜಿಲ್ಲಾಧಿಕಾರಿಗಳು ಸಂಕನೂರ್ ಮನವಿಗೆ ಸ್ಪಂದಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದಕ್ಕೆ ಅವರು ಸ್ಟ್ರೈಕ್ ಇದ್ದಾರಲ್ಲ, ಮುನ್ಸಿಪಾಲಿಟಿ ಮೆಂಬರ್ಸ್ ಅವ್ರದ್ದು ಪ್ರಮುಖ ಬೇಡಿಕೆ ಬಂದ್ರೆ ಒಂದು ಮನೆಗೆ ನೀವು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಂತ. ಹೌದೌದು, ಇವರು ಕರೆಕ್ಟ್, ಅದು ಕೊಟ್ಟೆ ಸಮಾನವಾಗಿದೆ ಅಂತ ಹೇಳಿದ್ರು ಅವರು. ಅವ್ರದ್ದೇನು 5,000 ರೂಪಾಯಿ ಸಾಲಂಗಿಲ್ಲ, ಯಾಕಂದ್ರೆ ಒಂದೊಂದು ತಗಡಿಗೆ 2,000 ರೂಪಾಯಿ ಅದಾವು. ಒಂದೊಂದು 6-7 ತಗಡು ಹೋದಾಗ ಬರೀ 2,000 ರೂಪಾಯಿ ಅಷ್ಟು ತಗಡು ಹಾಕೊಳಕ್ ಆಗೋದಿಲ್ಲ. ನಮಗೆ ದುಡ್ಡು ಬೇಡ, ನಮ್ಗೆ ಎಷ್ಟು ತಗಡು ಹಾಕಿ ಕೊಟ್ಬಿಟ್ಟು ಸರ್ಕಾರದಿಂದ ನಾವೇನು ದುಡ್ಡು ಬೇಡ ಅಂತಾರೆ. ಆಮೇಲೆ ಎರಡನೇ ಬೇಡಿಕೆ ಅಂದ್ರೆ ಅವರು ಶಾಶ್ವತ ಪರಿಹಾರ ಕೊಡಿ, ಅವರಿಗೆ ಮನೆ ಇಲ್ಲ ಮನೆ ಕೊಡಿ ಅಂತ 2 ಬೇಡಿಕೆಗಳಿದೆ ಸರ್. ಇದು 2ನೇ. 3ನೇದು ಏನಪ್ಪ ಅಂದ್ರೆ ನಿನ್ನೆ ದಿಢೀರನೇ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರೆ ನಿಲ್ಲಿಸ್ಬಿಟ್ರು. ಅವೆಲ್ಲ ನೀವು ಬಂದಿರಂತ ಅವ್ರು ಹೇಳಿದ್ರು, ನೀವು ಸರ್ ಬಂದು ಸ್ವತಃ ಅವರು ಟೇಸ್ಟ್ ಮಾಡಿ ಹೋಗ್ಯಾರ, ಅವರು ಇಲ್ಲೇ ಊಟ ಮಾಡಿ ಹೋಗ್ಯಾರ ಅಂತ ಹೇಳಿದ್ರು. ಅದು ಅವ್ರದ್ದೇನು ಪರಿಹಾರ ಏನು ಸದ್ಯ ಡಿಕ್ಲೇರ್ ಮಾಡಿದ್ದು ನಮ್ಗೆ ಸಾಲುದಿಲ್ಲ ಅನ್ನೋ ಒಂದು ಭಾವನೆ. ಮತ್ತೆ ಪ್ರತಿ ವರ್ಷ ಇದು ಆಗ್ತಾ ಇರ್ತದ, ನಮ್ಗೆ ಶಾಶ್ವತ ಪರಿಹಾರ ಕೊಡಿ ಅಂತ ತಿಳ್ಕೊಂಡು ಇವ್ರದ ಸರ್ ಅವ್ರಿದ್ರಿಗೆ ನಾನು ಆನ್ ಮಾಡೇನೆ ಮುಖ್ಯ ಅವ್ರಿಗೆ ಕೇಳಿ. ರೈಸ್ ಆಫ್ ನ್ಯೂಸ್ ಗದಗ್.